ಅಲ್ಲೊಂದು ಶೆಡ್ ಕಟ್ಟಿಕೊಂಡ ಬಡಜೀವ, ಹೇಳುವವರಿಲ್ಲ ಕೇಳುವವರಿಲ್ಲ. ಗಾರೆ ಕೆಲಸ ಮಾಡಿ ಜೀವನ ಸಾಗಿಸಿದ 60ರ ಆಸುಪಾಸಿನ ಬಡಜೀವ ಅದು. ಇಂದು ಆಕೆ ಆ ಶೆಡ್ನಲ್ಲಿ ನರಕಯಾತನೆ, ಹಿಂಸೆ, ನೋವು, ಕರುಳು ಕಿತ್ತು ಬರುವಂತಹ ಸನ್ನಿವೇಶ ಎದುರಿಸುತ್ತಾ ಯಾವ ಶತ್ರುಗಳಿಗೂ ಬರಬಾರದಂತಹ ನರಕ ಯಾತನೆಯ ಜೀವನ ಸಾಗಿಸುತ್ತಿದ್ದಾರೆ. ಚೊಕ್ಕಸಂದ್ರ ವಾರ್ಡ್ ಅಶ್ವತ್ಥಕಟ್ಟೆಯ ಒಂದು ಮನೆಯಲ್ಲಿ ನರಳಾಟ ನಡೆಸುತ್ತಿರುವ ಆಕೆಯ ಹೆಸರು ತಿಪ್ಪಮ್ಮ. ಆಕೆಯ ಕಾಲುಗಳು ಗ್ಯಾಂಗ್ರೀನ್ ಆಗಿ ವಾಸನೆಯಿಂದ ಇಲಿಗಳು ರಾತ್ರಿ ವೇಳೆ ಕಚ್ಚುತ್ತವೆ. ಮೆಡಿಸಿನ್ ಕೊಡಿಸುವವರಿಲ್ಲ, ಊಟ ಹಾಕುವವರಿಲ್ಲ. ಈಕೆಯ ನರಳಾಟಕ್ಕೆ ಅಕ್ಕಪಕ್ಕದವರು ಬೆಳಿಗ್ಗೆ ಸಮಯ ಊಟ ಕೊಟ್ಟು ಕೆಲಸಕ್ಕೆ ಹೋಗ್ತಾರೆ. ಪ್ರತಿದಿನ ಗ್ಯಾಂಗ್ರೀನ್ ಗಾಯದಿಂದ ಕೀವು ಸೋರುತ್ತಾ ವಾಸನೆ ಬರುತ್ತೆ. ಹಾಗೇನೆ ಡ್ರೆಸ್ಸಿಂಗ್ ಕೂಡ ಮಾಡಬೇಕು. ಈಕೆಗೆ ಆಸ್ಪತ್ರೆಗೆ ಕರೆದೊಯ್ಯಲು ಸಹಾಯಕರಿಲ್ಲ. ಆಟೋದಲ್ಲಿ 300 ಕೇಳ್ತಾರೆ. ಬಡಜೀವಕ್ಕೆ ಬದುಕಲು ಆಸೆ, ಆದ್ರೆ ನೋವಿನಿಂದ ಕೊರಗ್ತಾ ಇದ್ರು ಕೂಡ ಕೇಳುವವರಿಲ್ಲ. ಇಂತಹ ಅದೆಷ್ಟೋ ಮಂದಿ ಇದ್ರೂ ಕೂಡ ಕುಟುಂಬದವರು ಇರುತ್ತಾರೆ, ಆದ್ರೆ ಈಕೆಗೆ ಯಾರು ಇಲ್ಲ. ದಿನನಿತ್ಯ ಕಾಲುಗಳ ಡ್ರೆಸ್ಸಿಂಗ್ ಮಾಡಬೇಕು. ನನಗೆ ನಡೆಯಲು ಆಗುವುದಿಲ್ಲ. ಕೆಲವೊಮ್ಮೆ ತೆವಳಿಕೊಂಡು ಬಾತ್ರೂಮ್ಗೆ ಹೋಗ್ತೇನೆ, ಕೆಲವೊಮ್ಮೆ ಬಟ್ಟೆಯಲ್ಲಿ ಮಾಡಿಕೊಳ್ತೇನೆ. ಇಲಿಗಳು ಕಾಲುಗಳ ಕಚ್ಚಿ ಗಾಯ ಮಾಡಿದೆ. ನೋವು ತಡೆಯಲಾಗ್ತಾ ಇಲ್ಲ. ನನ್ನ ಹಿಂಸೆ ಯಾರಿಗೂ ಬರಬಾರದು ಅಂತ ತಿಪ್ಪಮ್ಮ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಪಕ್ಕದ ಮನೆಯ ನಿವಾಸಿ ರೇಣುಕಾ ದೇಸಾಯಿ ಮಾತನಾಡಿ, ನಾವು ತಿಪ್ಪಮ್ಮನ ಹಿಂಸೆ ನೋಡಲಾರದೆ ಬಿಜಿಎಸ್ ಆಸ್ಪತ್ರೆಗೆ ಸೇರಿಸಿದ್ವಿ. ಆಕೆ ಕಾಲುಗಳು ಗ್ಯಾಂಗ್ರೀನ್ನಿಂದ ವಾಸನೆ ಬಂದು ನೀರು ಸುರ್ತಾ ಇತ್ತು. ಡಾಕ್ಟರ್ಗಳು ಪರೀಕ್ಷೆ ಮಾಡಿ ಜನವರಿಯಲ್ಲಿ ಅವರ ಕಾಲು ತೆಗೆದ್ರು. ಆದ್ರೆ ಇನ್ನೂ ಸ್ವಲ್ಪ ದಿನ ಆಸ್ಪತ್ರೆಯಲ್ಲಿ ಇರಬೇಕಿತ್ತು. ಆದ್ರೆ ನೋಡಿಕೊಳ್ಳುವವರಿಲ್ಲದೆ ಮನೆಗೆ ಕರೆತಂದ್ವಿ. ಈಗ ಕಾಲು ಕೀವಾಗಿದೆ, ನೋವು ಜಾಸ್ತಿ ಆಗಿದೆ. ಶಾಸಕರ ಬಳಿ ಹೋಗಿದ್ವಿ, 5,000 ಕಡಿಮೆ ಇತ್ತು, ಅದನ್ನ ಅವರು ಕೊಟ್ರು ಎಂದಿದ್ದಾರೆ. ಬಿಜೆಪಿ ಮುಖಂಡ ಗುರು ನಿಶ್ಚಲ್ ಪಿ ಮಾತನಾಡಿ, ಚೊಕ್ಕಸಂದ್ರದಲ್ಲಿ ತಿಪ್ಪಮ್ಮ ಅವರನ್ನ ಭೇಟಿ ಮಾಡಿ ಅವರಿಗೆ ಶಾಸಕರು ಆದ ಮುನಿರಾಜು ಅವರ ಕಡೆಯಿಂದ ಅವರಿಗೆ ಬೇಕಾದ ದಿನಸಿ, ಔಷಧಿ ಹಾಗೂ ಪ್ರತಿದಿನ ನರ್ಸ್ ಅವರಿಗೆ ಡ್ರೆಸ್ಸಿಂಗ್ ಮಾಡುವ ವ್ಯವಸ್ಥೆ ಮಾಡಿ ವೀಲ್ ಚೇರ್ ನೀಡಿ ಧೈರ್ಯ ತುಂಬಿದ್ದೀವಿ ಎಂದಿದ್ದಾರೆ. ಹೋಗಿದ್ದಾರೆ, ಅಲ್ಲಿ ಊರಲ್ಲಿದ್ದಾರಲ್ವಾ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮ್ಮ ಜವಾಬ್ದಾರಿ ತಗೊಳಕ್ಕಾಗಲ್ಲ, ಭಯ ಆಯಿತು. ಮತ್ತು ನಾವು ನಮ್ಮ ಜೋಪಡಿಯವರೆಲ್ಲ ಸೇರಿ ಒಂದು ಸ್ವಲ್ಪ ದುಡ್ಡು ಎಲ್ಲ ಹಾಕಿ ಒಂದು ಸ್ವಲ್ಪ ಅವ್ರನ್ನ ಕರ್ಕೊಂಬಂದ್ವಿ ಹೊರಗಡೆ. ಒಂದು ಸ್ವಲ್ಪ ಬಿಲ್ ಆಗಿತ್ತು. ಮತ್ತು MLA ಸಾಹೇಬ್ರ ಹತ್ರ ನಾನು ಹೋಗಿದ್ದೆ ಖುದ್ದಾಗಿ. ಒಂದು 5,000 ಬಿಲ್ ಹಂಗೆ ಉಳ್ಕೊಂಡಿತ್ತು, ಪೆಂಡಿಂಗ್ ಉಳ್ಕೊಂಡಿತ್ತು. ಆವಾಗ ಅವರೇ ಮಾತಾಡಿದರು, ಆಸ್ಪತ್ರೆಗೆ ಮಾತಾಡಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದರು. ಡಿಸ್ಚಾರ್ಜ್ ಮಾಡಿದ್ಮೇಲೆ ಅವ್ರದ್ದು ಡೈಲಿ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲ ಅಂಗನವಾಡಿ ಟೀಚರ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋದ್ರು. ಪಾಪ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿದರು. ಆಮೇಲೆ BGSಗೆ ಕರ್ಕೊಂಡೋದ್ವಿ. ಇಲ್ಲೇ ಒಬ್ಬರು ಇಲ್ಲೇ ಜೋಪಡಿಯವರಿದ್ದಾರೆ, ಅವ್ರ ಹೆಸ್ರು ಹೇಳೋದು ಬೇಡ. ಪಾಪ ಆಕೆನೂ ಒಂದು ಹೆಣ್ಮಗಳು, ಆಕೆನೇ 10,000 ರೂಪಾಯಿ ಅಡ್ಮಿಷನ್ಗೆ ಕೊಟ್ಟಿದ್ದು. ಹನುಮಂತ ಅಂತ ಇಲ್ಲಿದ್ದಾರೆ, ಅವರೇ ಕರ್ಕೊಂಡೋಗಿ ನೇರವಾಗಿ ಅಡ್ಮಿಟ್ ಮಾಡಿದರು. ಅವರೇ ಅಡ್ಮಿಟ್ ಮಾಡಿದ್ಮೇಲೆ ಇವ್ರಿಗೆ ನೋವು ತಡೆಯೋಕ್ಕಾಗಲಿಲ್ಲ. ಡಾಕ್ಟರ್ಸ್ ಎಲ್ಲ ಹೇಳಿದ್ರು, ಡೈಲಿ ಡ್ರೆಸ್ಸಿಂಗ್ ಮಾಡಿದ್ರೆ ನಿಮಗೆ ಕಾಲು ಉಳಿಸ್ಬೋದು ಅಂತ ಹೇಳಿದರು. ಆದರೆ ಡೈಲಿ ಡ್ರೆಸ್ಸಿಂಗ್ ಮಾಡೋಕ್ಕೆ ಅದು 1,000-1,500ವರೆಗೂ ಹೋಗುತ್ತೆ. ಆಮೇಲೆ ಇವ್ರಿಗೆ ನೋವು ತಡೆಯೋಕ್ಕಾಗಿಲ್ಲ, ಸ್ಮೆಲ್ ಜಾಸ್ತಿ ಆಗ್ತಿತ್ತು, ಅದು ನೀರೆಲ್ಲ ಒಂಥರ ಸೋರ್ತಾ ಇತ್ತು. ಆವಾಗ ಅವ್ರು ಏನಂದ್ರು, ನಿಯಾಂಬಿಟೇಷನ್ ಆಗಿದೆ, ಡಯಾಬಿಟಿಕ್ ಫೂಟ್ ಆಗಿದೆ, ತೆಗಿಲೇಬೇಕು ಕಾಲು ಅಂತ ಎಲ್ಲ CBC ಎಲ್ಲ ಪ್ರತಿಯೊಂದು ಬ್ಲಡ್ ಚೆಕಪ್ ಎಲ್ಲನೂ ಮಾಡಿದರು. ಓವರಾಲಾಗಿ ಎಲ್ಲ ಪ್ರಾಸೆಸ್ ಆದಮೇಲೆ ಅದು ಕಾಲನ್ನ ತೆಗೆದ್ರು. ಜನವರಿ ಎಂಡಲ್ಲೇನೋ ತೆಗೆದ್ರು ಅನಿಸುತ್ತೆ, ಲಾಸ್ಟ್ ವೀಕಲ್ಲಿ ತೆಗೆದ್ರು. ಆಮೇಲೆ ನಾವೊಂದು ಸ್ವಲ್ಪ ದಿನ ನೋಡ್ಕೊಂಡ್ವಿ ಅಷ್ಟೇ. ಅವ್ರು ಹೇಳಿದರು, ಇಲ್ಲೇ ಇದ್ದರೆ ಸ್ವಲ್ಪ ಅಲ್ಲಿ BGSಲ್ಲೂ ಕೂಡ ಸ್ವಲ್ಪ ಒಳ್ಳೆ ಡಾಕ್ಟರ್ಸ್ ಇದ್ದರು, ಚೆಲುವನಾರಾಯಣ ಸ್ವಾಮಿ ಅಂತ. ಅವ್ರು ಹೇಳಿದರು, ಯಾರಾದರೂ ಇವ್ರನ್ನ ನೋಡ್ಕೊಳ್ಳೋಕ್ಕಿದ್ರೆ ನಾವು ಆರಾಮ ಮಾಡೇ ಕಳಿಸ್ಬಿಡ್ತೀವಿ ಅಂತ ಹೇಳಿದರು. ವ್ಯಾಕ್ಯೂಮ್ ಎಲ್ಲ ಹಾಕ್ತೀವಿ ಅಂತಲೇ ಹೇಳಿದರು ಅವರೇ. ಸ್ವತಃ ಒಂದು 7,000 ರೂಪಾಯಿ ತಂದು ಕೊಟ್ಬಿಡ್ರಿ, ನಾವೇ ಹಾಕಿ ಒಣಗಿಸ್ಬಿಡ್ತೀವಿ, ಕಾಲು ಹಾಕೋಣ ವಿಕ್ಟೋರಿಯಾದಲ್ಲಿ ಅಂತೇಳಿ. ಬಟ್ ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ. ಹಾಗಾಗಿ ಕರ್ಕೊಂಬಂದ್ವಿ. ಈಗ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. ಈಗ ಒಂದೇ ಕಡೆ ಮಲಗಿ ಅವರು ಹಿಂದೆ ಒಂಥರ ಗಡ್ಡೆ ಆಗಿಬಿಟ್ಟಿದೆ.